ನಮಸ್ಕಾರ ಎಲ್ಲರಿಗೂ ಎಕ್ರಿಸ್ಟಾರ್ ವೆಲ್ನೆಸ್ಸಿಂದ ನಾನು ಡಾಕ್ಟರ್ ರುದ್ರೇಶ್ ಅಂತ ತಮ್ಮ ಕೆರಪ್ರಾಕ್ಟರ್ ಮತ್ತು ಅಕ್ಯುಪಂಚರಿಸ್ಟ್ ಮತ್ತು ಅಲೋಪತಿ ಡಾಕ್ಟರ್. ಇವತ್ತು ನಾನು ನಿಮಗೆ ಒಂದು ಟಿಪ್ಸ್ಗಳನ್ನು ಕೊಡ್ತೀನಿ, ಕೆಲವೊಂದು ಟಿಪ್ಸ್ಗಳನ್ನು. ಎದಕ್ಕೆ? ಸುಸ್ತು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಸುಸ್ತು ಆಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ. ಇವತ್ತು ನೀವು ಯಾವುದೇ ವರ್ಕರ್ಸ್ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾರು ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ಯಾಕಂದರೆ ಎಲ್ಲರಿಗೂ ಸುಸ್ತು, ಸ್ವಲ್ಪ ನಿಂತರೂ ಸುಸ್ತು, ನಡೆದ್ರೂ ಸುಸ್ತು, ಕೆಲಸ ಮಾಡಿದ್ರೂ ಸುಸ್ತು. ಈ ಸುಸ್ತನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ನಾನು ಕೆಲವೊಂದು ಒಳ್ಳೆ ಟಿಪ್ಸನ್ನು ಕೊಡ್ತೀನಿ, ಖಂಡಿತವಾಗಿ ನೋಡಿ ವಿಡಿಯೋನ. ನಂಬರ್ 1, ಇವತ್ತು ನಮ್ಮ ಸಿಟಿಗಳಲ್ಲಿ ಪೊಲ್ಯೂಷನ್ ಜಾಸ್ತಿಯಾಗಿ ಎಲ್ಲರಿಗೂ ಸಿಕ್ಕಾಪಟ್ಟೆ ನೋವಿದೆ ಮತ್ತು ಸುಸ್ತಾಗ್ತಾ ಇದೆ. ನಂಬರ್ 2, ನಾವು ತಿನ್ನೋ ಆಹಾರದಲ್ಲಿ ಇವತ್ತು ನ್ಯೂಟ್ರಿಯೆಂಟ್ ಭಾಳ ಕಡಿಮೆ ಆಗಿದೆ. ನೋಡಿ, ನಾವು ಇವತ್ತು 100 ವರ್ಷದಿಂದ ತಿನ್ನೋ ಒಂದು ಆರೆಂಜ್ಗೂ ಇವತ್ತು ಆರೆಂಜ್ಗೂ ಭಾಳ ವ್ಯತ್ಯಾಸ ಇದೆ. ನಾವು 100 ಇಯರ್ಸ್ ಬ್ಯಾಕು ಒಂದು ಆರೆಂಜ್ ತಿಂದಾಗ ಸಿಗುವ ನ್ಯೂಟ್ರಿಷನ್ ಇವತ್ತು ಬೇಕಂದರೆ ಇವತ್ತು 11 ಆರೆಂಜನ್ನು ತಿನ್ನಬೇಕಾಗುತ್ತೆ. ಅಂದರೆ ಅಷ್ಟು ನ್ಯೂಟ್ರಿಷನ್ ಕಡಿಮೆ ಆಗಿದೆ. ಇವತ್ತು ಎಲ್ಲರೂ ಈ ಕಾರ್ಬೋಹೈಡ್ರೇಟು, ರೈಸ್ ಐಟಮ್ಸು ತಿನ್ನೋದ್ರಿಂದ, ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ಮೈಟೊಕಾಂಡ್ರಿಯಾ ಭಾಳ ಬೇಗ ಹಾಳಾಗಿ ಇವತ್ತು ಎಲ್ಲರೂ ಕೂಡ ಸುಸ್ತು ಜಾಸ್ತಿ ಆಗಿದೆ. ಸೊ ಹೀಗಾಗಿ ನ್ಯಾಚುರಲ್ ಆಗಿ ತಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ನಂಬರ್ 1, ಒಳ್ಳೆಯ ನಿದ್ರೆ. ತಾವು ಒಳ್ಳೆಯ ನಿದ್ರೆ ಮಾಡಬೇಕು. ಸುಮಾರು 8 ಗಂಟೆ ಅಥವಾ ಅಟ್ಲೀಸ್ಟ್ 7 ಗಂಟೆ, ಸಾಯಂಕಾಲ 10ರಿಂದ ಬೆಳಗ್ಗೆ 6 ಗಂಟೆವರೆಗೆ ಒಳ್ಳೆ ನಿದ್ರೆ ಮಾಡಿದಾಗ ಖಂಡಿತವಾಗ್ಲೂ ನೆಕ್ಸ್ಟ್ ಡೇ ತಮಗೆ ಒಳ್ಳೆ ಶಕ್ತಿ ಬರುತ್ತೆ, ಕೆಲಸ ಮಾಡೋಕ್ಕೆ ಉತ್ಸಾಹ ಇರುತ್ತೆ. ನಂಬರ್ 2, ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಅರ್ಧ ಗಂಟೆ ನೀವು ಫಾಸ್ಟ್ ವಾಕಿಂಗು, ಡೀಪ್ ಬ್ರೀದಿಂಗು, ಕ್ರಾಸ್ ಸ್ಟ್ರೆಚಿಂಗು ಅಥವಾ ಮಸಲ್ ಸ್ಟ್ರೆಚಿಂಗನ್ನು ಮಾಡಿ. ಹೇಗೆ? ಈಗ ನೀವು ಒಂದು ಒಳ್ಳೆ ಆಕ್ಸಿಜನ್ ಇರೋ ಥರ, ಒಳ್ಳೆ ಪೊಲ್ಯೂಷನ್ ಕಡಿಮೆ ಇರೋ ಏರಿಯಾದಲ್ಲಿ ಹೋಗಿ. ಫಾರ್ ಎಕ್ಸಾಂಪಲು, ನೀವು ಬೆಂಗಳೂರಿನ ವಿಜಯನಗರದಲ್ಲಿ ಅಥವಾ ಬಸವೇಶ್ವರನಗರ ಅಥವಾ ಕೆಂಗೇರಿಲಿದ್ದರೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹೋಗ್ಬೋದು. ಒಳ್ಳೆ ಗಾಳಿ ಇದೆ, ಅಲ್ಲಿ ಒಳ್ಳೆ ಫಾರೆಸ್ಟ್ ಇದೆ. ನೀವು ಆ ಕಡೆ ಜಕ್ಕೂರು ಹೆಬ್ಬಾಳಲ್ಲಿದ್ದರೆ ನೀವು JKVKಯಲ್ಲಿ ಹೋಗಿ ಒಂದು 900 ಎಕರೆ ಒಳ್ಳೆ ಫಾರೆಸ್ಟ್ ಥರ ಎನ್ವೈರ್ಮೆಂಟಲ್ಲಿ ಹೋಗಿ ವಾಕ್ ಮಾಡಿ. ನೀವು ಒಳ್ಳೆಯ ಆಕ್ಸಿಜನ್ ರಿಚ್ ಏರಿಯಾದಲ್ಲಿ ಹೋಗಿ ಡೀಪ್ ಬ್ರೀದಿಂಗ್ ಮಾಡಿ ಎಕ್ಸಸೈಸ್ ಮಾಡಿದಾಗ ಫುಲ್ ಡೇ ತಮಗೆ ಆ್ಯಕ್ಟಿವ್ ಆಗಿರ್ತೀರ ಮತ್ತು ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟು ಬಂದು ಒಳ್ಳೆ ಬ್ರೇಕ್ಫಾಸ್ಟು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5ರಿಂದ 10 ಇಡ್ಲಿ ತಿಂದಾಗ ಅಥವಾ 2ರಿಂದ 3 ದೋಸೆ ತಿಂದಾಗ ತಮಗೆ ಲೆಥಾರ್ಜಿ ಬರುತ್ತೆ, ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಹೀಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಪ್ರೋಟೀನ್, ಅಂದರೆ ಒಂದು 2 ಎಗ್ಗು, ಸ್ಪೆಷಲ್ ಎಗ್ಸ್ ಅಂತ ಸಿಗುತ್ತೆ, ಅಥವಾ ಓಟ್ ಬ್ರ್ಯಾನು, ಈ ಥರ ಪ್ರೋಟೀನ್ ರಿಚ್ ಅಥವಾ ಪ್ರೋಟೀನ್ ಶೇಕು, ಈ ಥರ ಒಂದು ಒಳ್ಳೆಯ ಪ್ರೋಟೀನ್ ಆಹಾರ ತಿಂದಾಗ, ನ್ಯೂಟ್ರಿಯೆಂಟ್ ರಿಚ್ ಆಹಾರ ತಿಂದಾಗ ತಮಗೆ ಡೇ ಟೈಮಲ್ಲಿ ಶಕ್ತಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ನೋಡಿ, ಕೆಲವೊಂದು ಪಾಯಿಂಟ್ಸ್ ಇದೆ ನಿಮ್ಮ ದೇಹದಲ್ಲಿ. ಫಾರ್ ಎಕ್ಸಾಂಪಲ್, ಸುಸ್ತಾನ್ಲಿ ಲೆಗ್ 3 ಮೈಲ್ಸ್ ಅಂತ. ಈ ಲೆಗ್ 3 ಮೈಲ್ಸ್ ಇದೆಯಲ್ಲ, ಇದು 4 ಫಿಂಗರ್ ಬಿಲೋ ದ ನೀ ಕ್ಯಾಪ್. ಈ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ತಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಎನರ್ಜಿ ಬರುತ್ತೆ ಫುಲ್ ಡೇ.